ಹಾಯ್ ಹಲೋ ಸ್ನೇಹಿತರೆ, ನಾನಿವತ್ತು ಬೆಂಡೆಕಾಯಿ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಇದನ್ನು ವಿಡಿಯೋ ನೋಡಿಬಿಡಿ. ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ತಿಂದು ನೋಡಿದ್ರೆ ಮತ್ತೆ ಮತ್ತೆ ಇದೇ ರೀತಿಯಾಗಿ ಮನೇಲಿ ಇಷ್ಟಪಟ್ಟು ತಿನ್ನೋದಕ್ಕೆ ಬಿಡ್ತಾ ಇರ್ತಾರೆ. ಹಾಗಿದ್ರೆ ಫಸ್ಟು ಈ ಥರ ಎಳೆಯಿರುವಂಥ ಬೆಂಡೆಕಾಯಿ ತೊಗೋಬೇಕು. ಈ ಥರ ನೋಡಿ, ಮೇಲೆಗಡೆ ಮುರಿದ್ರೆ ಈ ಥರ ಮುರಿಬೇಕು. ಅಷ್ಟು ಎಳೆಯಿರುವಂಥ ಬೆಂಡೆಕಾಯಿ ತೊಗೊಂಡು ನಾನೆಲ್ಲ ಕೂಡ ಕಟ್ ಮಾಡ್ಕೊಂಡು ಬಂದೆ. ಕಟ್ ಮಾಡ್ಕೊಂಡು ಆದಮೇಲೆ ನಾನು ಇವಾಗ ಒಂದು ಸ್ಟೋವ್ ಮೇಲೆ ಕಡೆಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ವಿಧಾನ ನೋಡ್ಕೊಂಡ್ಬಿಡಿ. ಪರ್ಫೆಕ್ಟಾಗಿ ಇದೇ ರೀತಿಯಾಗಿ ಬೆಂಡೆಕಾಯಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಇದೇ ರೀತಿಯಾಗಿ ಬೆಂಡೆಕಾಯಿ ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅನ್ನೋದು. ಇವಾಗ ಕಡೆ ಬಿಸಿ ಆದಮೇಲೆ ಕಡೆಗೆ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಬಿಸಿ ಆಗ್ತಾ ಬಂದಾಗ ಇದಕ್ಕೆ ನಾನು ಸೇರಿಸ್ತೀನಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿರುವಂಥದ್ದು. ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಈರುಳ್ಳಿ. ಬೆಂಡೆಕಾಯಿ ಹಲವಾರು ಥರ ಮಾಡ್ಕೊಂಡಿರ್ತೀರ. ಈ ಥರ ಬೆಂಡೆಕಾಯಿ ಒಂದು ಸರ್ತಿ ಟ್ರೈ ಮಾಡಿಬಿಡಿ. ಉತ್ತರ ಕರ್ನಾಟಕದ ಒಂದು ಸ್ಪೆಷಲಿ ಬೆಂಡೆಕಾಯಿ ಅನ್ಬೋದು. ಯಾಕಂದರೆ ನಮ್ಮ ಮನೇಲಿ ಮಾಡುವಂಥ ಬೆಂಡೆಕಾಯಿ ಇದೇ ರೀತಿ ನೋಡಿ, ಸಖತ್ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಕೂಡ ತಿನ್ನೋದಕ್ಕೂ ತುಂಬಾ ಇಷ್ಟಪಟ್ಟು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಕೂಡ ಫ್ರೈ ಮಾಡ್ತಾ ಇರಬೇಕು. ಕೆಂಪಗಾಗಬೇಕು ನೋಡಿ ಈರುಳ್ಳಿ. ಈ ಥರ ಅರ್ಧದಷ್ಟು ಕೆಂಪಗಾಗ್ತಾ ಬಂದಾಗ ನಾನು ಆಲ್ರೆಡಿ ಎಳೆ ಇರುವಂಥ ಬೆಂಡೆಕಾಯಿ ತೋರಿಸಿದ್ದೀನಲ್ವ, ಅದನ್ನೆಲ್ಲ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೆಂಡೆಕಾಯಿಯನ್ನು ನಾನು ಇದರಲ್ಲಿ ಸೇರಿಸ್ಕೊಳ್ತೀನಿ. ನಾವು ಬೆಂಡೆಕಾಯಿ ಮಾಡುವಂಥ ವಿಧಾನ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇರ್ತೀವಿ. ಈ ಥರ ಒಂದು ಡಿಫ್ರೆಂಟಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನೋಡಿ, ಬೆಂಡೆಕಾಯಿ ಕಟ್ ಮಾಡಿರೋಂಥದ್ದೆಲ್ಲ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಲ್ಲಿ ಜಿಗಿ ಅಂಶ ತುಂಬಾ ಇರುತ್ತೆ ಸ್ನೇಹಿತರೆ. ಆದರೂ ಕೂಡ ಜಿಗಿ ಅಂಶ ಇರುವಂಥ ಬೆಂಡೆಕಾಯಿ ತಿನ್ನೋದಕ್ಕೆ ಮಜಾನೇ ಬೇರೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತಲ್ವ ಸ್ನೇಹಿತರೆ. ಹಾಗಾಗಿ ನಾವು ಕೂಡ ಈ ಬೆಂಡೆಕಾಯಿ ನೋಡಿ, ಮಕ್ಕಳಿಗೂ ಕೂಡ ಈ ಥರ ಏನಾದರೂ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಬೆಂಡೆಕಾಯಿನ ಇವತ್ತು ಈ ಥರವಾಗಿ ನನ್ನ ಮನೇಲಿ ಮಾಡಿಕೊಟ್ರೆ ನನ್ನ ಮಕ್ಕಳು ಮಾತ್ರ ಇಷ್ಟಪಟ್ಟು ತಿಂತಾರೆ. ಟಿಫನ್ ಬಾಕ್ಸಿಗೂ ಕೂಡ ಇದೇ ರೀತಿಯಾಗಿ ಬೇಡ್ತಾರೆ, ಅಷ್ಟು ಟೇಸ್ಟಾಗಿ ಅವರಿಗೂ ಇಷ್ಟ ಆಗಿರುವಂಥದ್ದು. ಹಾಗಾಗಿ ಮಕ್ಕಳಿಗೆ ನಾವು ಇಷ್ಟಪಡಿಸ್ಬೇಕಂದ್ರೆ ಅವರ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿ ಕೊಡಲೇಬೇಕು. ಅದಕ್ಕೋಸ್ಕರ ನಾನಿವತ್ತು ತೋರಿಸ್ತಿರೋಂಥ ವಿಧಾನದಲ್ಲಿ ನೀವು ಕೂಡ ಏನಾದರೂ ಮಾಡಿಬಿಟ್ರೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಟ್ಟಿಕೊಡಿ, ಅವರು ಇಷ್ಟಪಟ್ಟು ತಿಂದು ಬರ್ತಾರೆ. ಆಮೇಲೆ ಅದಕ್ಕೆ ನೋಡಿ, 1 ಚಿಟಿಕೆ ಅಂದರೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡ್ವಿ. ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಬೇಗನೆ ಈಸಿಯಾಗಿ ಆಗುತ್ತೆ. ಹಾಗಾಗಿ ಬೆಂಡೆಕಾಯಿ ಕೂಡ ಜಿಗಿ ಅಂಶ ಎಲ್ಲನೂ ಕೂಡ ಬಿಟ್ಕೊಳ್ಳುತ್ತಲ್ವ, ಅದು ಉಪ್ಪು ಹಾಕಿದ ತಕ್ಷಣ ನಮಗೆ ಫ್ರೈ ಜಲ್ದಿನೇ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಉಪ್ಪು ಸೇರಿಸ್ಕೊಂಡು ಬೆಂಡೆಕಾಯಿ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಜಿಗಿ ಏನೂ ಕೂಡ ಇರಬಾರ್ದು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಒಂಥರ ಕ್ರಿಸ್ಪಿನೆಸ್ ಬರಬೇಕು ಬೆಂಡೆಕಾಯಿಗೆ. ಕಲರ್ ಕೂಡ ನೋಡಿ ತುಂಬಾ ಕೆಂಪಗಾಗುತ್ತೆ ಬೆಂಡೆಕಾಯಿ, ಅಲ್ಲಿವರೆಗೂ ಫ್ರೈ ಮಾಡಿದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡು ತಗೋಬೇಕು. ಈ ಥರ ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಂಡೆಕಾಯಿ ಇರುವಂಥ ಜಿಗಿ ಅಂಶ ಕೂಡ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಇದಕ್ಕೆ ಕೆಂಪು ಖಾರ ಸೇರಿಸ್ತಾ ಇರುವಂಥದ್ದು. ನೀನು ರುಚಿಗೆ ಎಷ್ಟು ಖಾರ ತಿಂತೀರಾ ಅಷ್ಟು ನೋಡಿಕೊಂಡು ಕೆಂಪು ಖಾರ, 1 ಚಿಟಿಕೆ ಅಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ಳಿ. ಇದನ್ನು ಸೇರಿಸ್ಕೊಂಡು ಮತ್ತೆ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನಾನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಇದಕ್ಕೆ ಸಪ್ಪೆ ಶೇಂಗಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲಿ ನಾವು ಶೇಂಗಾ ಪುಡಿ ಬಳಸೋರಿಗೆ ಈ ಸಪ್ಪೆ ಶೇಂಗಾ ಪುಡಿ ಖಂಡಿತವಾಗಿ ಎಲ್ಲ ರೆಸಿಪಿಯಲ್ಲಿ ಬಳಸ್ತಾ ಇರ್ತೀವಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ನಾನು ಇದು ಮಾಡಿರುವಂಥದ್ದು ಬೆಂಡೆಕಾಯಿ ಏನಪ್ಪ ಅಂದರೆ ಸುಕ್ಕ ಬೆಂಡೆಕಾಯಿ ಮಾಡಿದ್ದೀನಿ. ಸೂಪರಾಗಿರುತ್ತೆ ಸುಕ್ಕ ಬೆಂಡೆಕಾಯಿ, ನಾನು ಹಾಗೆ ತಿಂತೀನಿ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸಪ್ಪೆ ಶೇಂಗಾ ಪುಡಿ ಹಾಕಿರ್ತೀವಲ್ವ, ಸೂಪರಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಒಂಥರ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಒಳಗಡೆ ಬಾಯಲ್ಲಿ ಅಷ್ಟು ಟೇಸ್ಟ್ ಕೊಡುತ್ತೆ. ನೋಡಿ, ಮಾಡ್ತಾನೇ ಇದ್ದೀನಿ ಅಂದರೂ ಕೂಡ ವಿಡಿಯೋದಲ್ಲಿ ಮಾತಾಡ್ತಾ ಇರುವಾಗ ಬಾಯಿಗೆ ನೀರು ಬರ್ತಾ ಇರುವಂಥದ್ದು, ಅಷ್ಟು ಟೇಸ್ಟ್ ಆಗುತ್ತೆ. ಇವಾಗ ನೋಡಿ, ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದು ಸಿಂಪಲ್ಲಾಗಿ ಬೆಂಡೆಕಾಯಿ ರೆಡಿ ಆಯಿತು. ಬೆಂಡೆಕಾಯಿ ಮಾತ್ರ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದೆಲ್ಲ ಕೂಡ ಪ್ರೊಸೆಸಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಖಾರ ಮತ್ತು ಶೇಂಗಾ ಪುಡಿ ಲಾಸ್ಟಿಗೆ ಹಾಕಬೇಕು. ಪೂರ್ತಿಗೆ ಬೆಂಡೆಕಾಯಿ ಎಲ್ಲ ಕೂಡ ಜಿಗಿ ಅಂಶ ಹೋಗಬೇಕು. ಆಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಬೆಂಡೆಕಾಯಿ ರೆಡಿ ಆಯಿತು. ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ನೋಡ್ತಾ ಇರ್ಬೋದು, ರೊಟ್ಟಿಗೆ ಬಿಸಿಯಾಗಿ ಬೆಂಡೆಕಾಯಿ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿ ರುಚಿ ಕೊಡುತ್ತೆ. ಹಾಗಿದ್ರೆ ನೀವು ಕೂಡ ಮಿಸ್ ಮಾಡದೆ ಈ ಥರ ಬೆಂಡೆಕಾಯಿ ಮಾಡಿಕೊಂಡು ತಿಂದು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.